ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀವು ನನ್ನನ್ನು ನಂಬಿ ಊರ್ಗೋಗಿ, ನಾನೆಲ್ಲ ನೋಡ್ಕೋತೀನಿ. ಆರ್ಯ ಬದುಕಿದಾನೆ ಅನ್ನೋ ಸತ್ಯನ ನನಗೆ ಬಿಟ್ಬಿಡಿ, ಅದನ್ನು ನಾನು ಕಾಪಾಡ್ತೀನಿ. ಸತ್ಯ ಹೊರಗೆ ಬಂದ್ರೆ ಆರ್ಯ ನಮ್ಮಿಂದ ದೂರ ಆಗ್ತಾನಮ್ಮ. ಆತಾತು, ಯಾರಿಗೂ ಗೊತ್ತಾಗಂಗಿಲ್ಲ. ಪ್ರಿಯಾ, ನಾ ನಿನ್ನ ಗಂಡ ಕೇಳಕತ್ತೀನಿ, ಯಾಕೆ ಹಿಂಗ ಮನಸ್ಸು ಬದಲಾಯಿಸ್ಕೊಂತಿ? ಯಾಕೂ ಇಲ್ರಿ, ಅದು ಅನು ಮನಸ್ಸಿನಾಗ ಏನದ ಅಂತ ತಿಳ್ಕೊಳ್ಳೋದು ಮುಖ್ಯ, ಹೌದಿಲ್ಲ? ಅನು ಮನಸ್ಸಿನಾಗ ಬ್ಯಾರೆ ಏನಿರಕ್ ಸಾಧ್ಯ? ಆಕೆಗೂ ಸತ್ಯ ಏನಂತ ಗೊತ್ತಿಲ್ಲಲ್ಲ. ತನ್ನ ಗಂಡ ಸತ್ತಾನ, ಇವ ಪ್ರಿಯದರ್ಶಿನಿ ಮತ್ತು ಪ್ರಭು ದೇಸಾಯಿ ಅವ್ರ ಮಗ ಅಂತ ಆಕೆನೂ ತಿಳ್ಕೊಂಡಾಳ. ಆಕೆ ಮನಸ್ಸಿನಾಗ ಬ್ಯಾರೆ ಏನಿದ್ದಿರ್ಬೋದು ಅಂತ ನೀ ತಿಳ್ಕೊಂಡಿ? ನನಗೆ ಯಾಕೋ ಒಂದು ಅರ್ಥವಾಗೋದು ಹೋಗತ್ತೆ. ಆರ್ಯನ ಮೇಲೆ ಇಲ್ಲ ಸಲ್ಲದ ಆರೋಪ ಎಲ್ಲ ಹೊರಿಸಿ ಅವನಿಗೆ ಎಷ್ಟೆಲ್ಲ ನರಕ ಹಿಂಸೆ ಕೊಟ್ಟಿದ್ದಾಳೆ ಗೊತ್ತಾ? ನಾನು ಎಲ್ಲವನ್ ಮೇಲೆ ಬಿಡ್ತೀನಿ. ಆಕಿನ ದಾರಿ ತೋರಿಸ್ತಾಳ. ಇದು ನಮ್ ಕೈ ಮೀರಿದ್ದು ರೀ, ನಮ್ ಶಕ್ತಿನೂ ಮೀರಿದ್ದು. ಆಕಿನ ದಾರಿ ತೋರಿಸ್ತಾಳ. ನೀವು ಸುಳ್ಳು ಕೇಳಿದ್ದನ್ನ ಕೇಳ್ಬೇಡ್ರಿ. ಇವನು ಯಾಕೆ ಇಲ್ಲೇ ಉಳ್ಕೊಂಡಿದ್ದಾನೆ? ಈಗ ಅವನಿಗೆ ಹೆದರ್ಸಿ ಬೆದರ್ಸಿ ಕರ್ಕೊಂಡು ಹೋಗಕ್ಕಾಗಲ್ಲ. ಅವನ್ ನಂಬಿಕೆ ಗಳಿಸಿನೇ ಕರ್ಕೊಂಡು ಹೋಗ್ಬೇಕು. ಇಷ್ಟೊತ್ತಲ್ಲದ ಯಾರು ಈ ನಂಬರ್ಗೆ ಮಾಡೋರು? ಹಲೋ ಹಲೋ ಕೇಶವ, ನಾನು ಅಮ್ಮ ಪ್ರಿಯಾ ಮಾತಾಡ್ಲಿಕ್ಕತ್ತೀನಿ. ಈ ಒಮ್ಮ ಯಾಕೆ ಇಷ್ಟೊತ್ತಲ್ಲಿ ಮಾಡ್ತಾರೆ? ಅಮ್ಮ ಹೇಳಿ, ಇಷ್ಟೊತ್ತಲ್ಲಿ ಫೋನ್ ಮಾಡಿದಿರಲ್ಲ, ಏನಾದ್ರು ಪ್ರಾಬ್ಲಮ್? ಅದು ಆರಾಧನಾ ನನ್ ಮಗನ ಕರ್ಕೊಂಡು ಹೋಗ್ತೀನಿ ಅಂತ ತುದಿಗಾಲ್ದಾಗ ನಿಂತಾಳ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಕೇಶವ. ನೋಡಪ್ಪ, ಎಲ್ರಿಗೂ ಸತ್ಯ ಹೇಳಲಿಕ್ಕೆ ಅಂತಾನೆ ನಾವು ಬಂದೇವಿ. ಆದ್ರ ನೀ ನಮ್ ಬಾಯಿ ಕಟ್ ಹಾಕಿದಿ. ಈಗ ನಾನು ಏನ್ ಮಾಡ್ಬೇಕು ಹೇಳು? ಒಂದ್ ನಿಮಿಷ, ನಂಗೇನು ಅರ್ಥ ಆಗ್ತಿಲ್ಲ. ಈ ಆರಾಧನಾ ಯಾರು? ನನ್ ಸೊಸಿ, ವಿಶ್ವನ್ ಹೆಂಡ್ತಿ. ಆಕಿ ಆರ್ಯನ ವಿಶ್ವ ಅನ್ಕೊಂಡಾಳ. ಆರ್ಯನ ಅವಳು ಕರ್ಕೊಂಡು ಹೊಟ್ಟೋದ್ರೆ? ಅಲ್ಲಮ್ಮ, ಅದ್ಯಾಕೆ ಸಾಧ್ಯ? ಅದನ್ನೇ ಕೇಳಲಿಕತ್ತೀನಿ. ಈಗ ಏನ್ ಮಾಡದಪ್ಪ? ಇಲ್ಲ, ಕರ್ಕೊಂಡು ಹೋಗಕ್ ಆಗೋದಿಲ್ಲ ಅಂತ ನೀವೇ ಏನಾದ್ರು ಮಾಡಿ ಒಪ್ಪಿಸ್ಬೇಕು. ಆರ್ಯನ ಮೊದಲ ಹಾಗೆ ನಾನು ಮಾಡ್ತೀನಿ, ನನ್ ನಂಬಿ. ಅಷ್ಟಾದ್ರೆ ಸಾಕಪ್ಪ. ಮೊದಲು ನಿಮ್ ಸೊಸೆನ ಸಮಾಧಾನ ಮಾಡಿ ಒಪ್ಸಿ. ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗ್ಬಾರ್ದು. ಈಗ ಮಲ್ಕೊಳ್ಳಿ. ಆತ ಕೇಶವ, ಹಂಗ ಮಾಡ್ತೀನಿ. ಆರಾಧನಾ ಅಂತೆ, ವಿಶ್ವ ಅಂತೆ. ನನಗೆ ಆರ್ಯ ಒಬ್ಬನೇ ಮುಖ್ಯ, ಮಿಕ್ಕವ್ರು ಹೀಗಾದ್ರೂ ಸಾಯ್ಲಿ. ನಿಮ್ಗೆ ಬಾತ್ರೂಮ್ ಅಲ್ಲಿ ಸ್ನಾನದ ವ್ಯವಸ್ಥೆ ಎಲ್ಲ ಮಾಡಿದೀನಿ. ನೀವ್ ಇಲ್ಲಿಂದ ನೀರ್ ತಗೊಂಡೋಗಿ ಪುಷ್ಪನ್ ಮನೇಲಿ ಸ್ನಾನ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ತಗೊಳ್ಳಿ ಟವಲ್. ತುಂಬಾ ಥ್ಯಾಂಕ್ಸ್. ಏನು ಪರವಾಗಿಲ್ಲ, ನಮ್ಮ ವಠಾರದಲ್ಲೆಲ್ಲ ಹಿಂಗೆ ಎಲ್ರು ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀವಿ. ನೀರ್ಗೆ ಕಷ್ಟ ಬಂದಾಗ್ಲೂ ನಾವೆಲ್ಲ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಅಲ್ಲ, ಇಂಗು ಗುಂಡಿ ಮಾಡಿ 1-2 ವರ್ಷ ಆಗಿದ್ಯಲ್ಲ, ಇನ್ನೂ ನೀರಿನ ಸಮಸ್ಯೆ ಇದೆಯಾ? ಹಿಂಗು ಗುಂಡಿ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಅನುನೇ ಹೇಳಿರ್ತಾಳೆ. ಪರವಾಗಿಲ್ವೇ, ನಿಮ್ಮ ಆಫೀಸ್ ಕೆಲಸದ ಮಧ್ಯೆ ನಮ್ಮ ವಠಾರದ ಇಂಗು ಗುಂಡಿ ಬಗ್ಗೆ ಬೇರೆ ಮಾತಾಡ್ತೀರಾ? ಹಾಗಾದ್ರೆ ಅನು ಎಲ್ಲ ಹೇಳ್ಕೊಳ್ತಾಳೆ ನಿಮ್ಮ ಹತ್ರ? ಇಲ್ಲ, ಅನು ಅವ್ರು ಹೇಳಲಿಲ್ಲ. ಮತ್ತೆ ನನಗೆ
ನನ್ಗೆ ಹಾಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತಾಯ್ತಾ? ಸರಿ ಹೋಯ್ತು. ವಾಟ್? ನಿಜನಾ ಇದು? ಹೌದಮ್ಮ, ನಾನು ಡಾಕ್ಟರ್ ಹತ್ರ ಮಾತಾಡಿದಾಗ ಅವರು ಅದನ್ನೇ ಹೇಳಿದ್ರು. ವಿಶುಗೆ ಹಳೇದೆಲ್ಲ ನೆನಪಾಗದೇ ಇರಬಹುದು, ಯಾಕಂದ್ರೆ ಇವನು ಸರಿ ಕಾಪ್ರೇಟ್ ಮಾಡ್ತಾ ಇಲ್ಲ ಅಂದ್ರು. ಇದಕ್ಕೆಲ್ಲ ಏನೋ ಕಾರಣ ಇದೆ. ಇಷ್ಟು ದಿನ ಆದ್ಮೇಲೂ ನಾನನ್ನ ಇಲ್ಲೇ ಇರಕ್ ಬಿಟ್ನಲ್ಲ, ಅದು ನನ್ನ ತಪ್ಪು. ನಾನು ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನೋಡಿ, ಸಂಜು ಬ್ರದರ್ ಎಲ್ಲೇ ಇದ್ರು ಅವ್ರ ಮನೆಗೆ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಟ್ರಸ್ಟ್ ಮೀ. ಹರ್ಷ ಎಲ್ಲಿದ್ದಾನೆ ಅಂತ ವಿಚಾರಿಸು. ಸರಿಮ್ಮ. ಆರಾಧನಾ, ಏನೂ ಆಗಲ್ಲಮ್ಮ, ಎಲ್ಲ ಒಳ್ಳೇದಾಗತ್ತೆ. ಹಲೋ ಮೀರಾ, ಸಂಜು ಬ್ರದರ್ ಆಫೀಸಲ್ಲಿದ್ದಾರಾ? ನೋ ಸರ್, ಇಟ್ಸ್ ನಾಟ್ ದೇರ್. ವಾಟ್? ಮತ್ತೆಲ್ಲಿ ಹೋದ್ರು ಅವರು? ಎಲ್ಲಿ ಹೋದ್ರು ಅಂದ್ರೆ ಅವ್ರು ನೆನ್ನೆನೂ ಆಫೀಸಿಗೆ ಬಂದಿಲ್ಲ ಸರ್. ಏನು ಹೇಳ್ತಿದ್ಯಾ ಮೀರಾ? ಅನು ಜೊತೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರು ಅಷ್ಟೇ. ಅದಕ್ಕೆ ಜೊತೆನಾ? ಯಾ, ಅನು ಜೊತೆ ಏನೋ ಇಂಪಾರ್ಟೆಂಟ್ ಆಗಿರೋದನ್ನ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅನು ಇನ್ನೊಂದು 2 ದಿವಸ ಸಿಗಲ್ಲ, ವಠಾರದಲ್ಲಿದ್ದಾರೆ ಅಂತಂದೆ. ಸೊ ಐ ಗೆಸ್ ಅನುನ ಹುಡುಕೊಂಡು ಅವರು ವಠಾರಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಕ್ಯಾನ್ ಯು ಪ್ಲೀಸ್ ಚೆಕ್ ಅಂಡ್ ಕನ್ಫರ್ಮ್ ಮೀರಾ? ಸ್ವಲ್ಪ ಅರ್ಜೆಂಟ್ ಇದೆ. ಓಕೆ ಸರ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಾಲ್. ಹಾಂ, ಪ್ಲೀಸ್. ಇರೋ ಕೆಲಸ ಎಲ್ಲ ಬಿಟ್ಟು ಈ ಸಂಜು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬರ್ತಾರೆ ಇರೋದನ್ನ ಹುಡ್ಕೋ ಕೆಲಸ ಆಗೋಯ್ತು. ಐ ಆಮ್ ಸಪೋಸ್ ಟು ಬಿ ದ ವೈಸ್ ಪ್ರೆಸಿಡೆಂಟ್ ಆಫ್ ದಿಸ್ ಕಂಪನಿ. ಇಲ್ಲಿ ನೋಡಿದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಕೂತಿದ್ದೀನಿ. ನಮ್ಮ ಆರ್ಯ ಸರ್ ಹೋದ್ಮೇಲೆ ಸಂಜು, ಏನಾಯ್ತಪ್ಪ? ಯಾಕೆ ಈ ಥರ ಕೂತ್ಕೊಬಿಟ್ರಿ? ಮನೇಲೇನಾದ್ರೂ ತೊಂದ್ರೆನಾ? ನಿನ್ನ ಹೆಂಡತಿ ಏನಾದ್ರು ಅಂದ್ಲಾ? ಏನಿದ್ರು ನಮ್ಮ ಹತ್ರ ಹೇಳ್ಕೋಬಹುದು. ನಮ್ಮ ಅನು ಸ್ವಲ್ಪ ಹಾಗೇನೆ, ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕೋಪ ಮಾಡ್ಕೋತಾಳೆ. ಆದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಏನಾಯ್ತು ಅಂತ ಹೇಳಪ್ಪ. ನನಗೆ ಆ ಮನೇಲಿ ಇರೋಕೆ ಆಗ್ತಿಲ್ಲ ಸುಬ್ಬು ಅವರೇ. ಆಗ್ತಿಲ್ಲ ಅಂದ್ರೆ ಏನಪ್ಪ? ಒಂಥರ ಹಿಂಸೆ ಆಗ್ತಿದೆ. ಅಲ್ಲಿ ನಾನಾಗಿರೋಕೆ ಆಗ್ತಿಲ್ಲ. ಎಲ್ರು ನನ್ನ ಕಾಳಜಿ ಅನ್ನೋ ಹೆಸರಲ್ಲಿ ಕಟ್ಟಾಗ್ತಂಗೆ ಆಗ್ತಿದೆ. ನಂಗೆ ಅನ್ಸಿದ್ದನ್ನ ನಾನು ಮಾಡೋಕೆ ಆಗ್ತಿಲ್ಲ. ಓ, ಅದಾ? ಹೊಸಬ್ರಲ್ವಾ? ಅದು ಅಲ್ಲದೆ ನೀವು ಬೇರೆ ದೇಶದಲ್ಲಿ ಇದ್ದವರು, ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ನಡೆಸ್ತಿದ್ರಂತಲ್ಲ, ಅಂಥವ್ರು ಇನ್ನೊಬ್ರು ಮನೇಲಿ ಬಂದಿರೋದಕ್ಕೆ ಇರ್ಸ್ಪೋರ್ಟ್ಸ್ ಆಗೋದು ಸ್ವಲ್ಪ ಸಹಜನೇ. ಅದಲ್ಲ. ಮತ್ತೆ ನಿನಗೆ ಕಷ್ಟ ಆದ್ರೆ ಹೇಳೋದೇನು ಬೇಡ ಬಿಡು. ಈಗ ನಿಮ್ಮ ಹೆಂಡತಿ ಬಂದಿದಾರಲ್ಲ, ಇನ್ಮೇಲೆ ತೊಂದರೆ ಆಗಲ್ಲ ಅನ್ಕೋತೀನಿ. ತೊಂದರೆನೇ ಅವರಿಂದ.
ಸಂಜು, ಗಂಡ ಹೆಂಡತಿರ ಮಧ್ಯೆ ಸಮಸ್ಯೆ ಉಂಟಾಗೋದು ಸಾಮಾನ್ಯ. ನನಗೂ ನನ್ನ ಹೆಂಡತಿಗೂ ಗಂಟೆಗೆ 10 ಸಲ ಗಲಾಟೆ ಆಗುತ್ತೆ. ನಿನಗೂ ಹಾಗೆ ಆಗಿರ್ಬೋದು. ಹಾಗಂತ ಅವ್ರ ಜೊತೆ ಇರೋಕ್ಕಾಗಲ್ಲ ಅನ್ನೋದು ಸರಿಯಲ್ಲಪ್ಪ. ಹೌದು, ಅವರು ನಿಮಗೋಸ್ಕರ ಅಲ್ಲಿಂದ ಬಂದಿದ್ದಾರೆ ಅಂದರೆ ನೀವು ಹೇಳ್ದೆ ಕೇಳ್ದೆ ಇಲ್ಲಿ ಬರೋದು ತಪ್ಪಲ್ವಾ? ಅವ್ರ ಹತ್ರ ಮಾತಾಡಿ ಸಮಾಧಾನ ಮಾಡಿ ಎಲ್ಲ ಸರಿ ಆಗುತ್ತೆ. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವ್ರು ನನ್ನ ಹೆಂಡತಿ ಅಂತಾನೆ ನನ್ಗೆ ಅನಿಸ್ತಾ ಇಲ್ಲ. ಇನ್ನು ಅವ್ರ ಜೊತೆ ನಾನು ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಇನ್ನು ಏನ್ ಮಾಡ್ತಿದ್ದೀರಾ ನೀವಿಲ್ಲಿ? ಯಾಕೆ ಹೋಗಿಲ್ಲ? ನಾವೇ ಅವ್ರ ಹತ್ರ ಮಾತಾಡ್ತಿದ್ವಿ ಏನೋ. ಅಮ್ಮ, ಅಪ್ಪ, ಅವ್ರನ್ನ ಮೊದಲು ಇಲ್ಲಿಂದ ಕಳಿಸ್ಕೊಡಿ. ನಿಮಗೆ ಸೂಕ್ಷ್ಮತೆ ಸ್ವಲ್ಪನೂ ಅರ್ಥ ಆಗ್ತಿಲ್ವಾ? ಅವ್ರ ಹೆಂಡತಿ ಮನೇಲಿ ಗಂಡ ಇನ್ನೂ ಮನೆಗೆ ಬಂದಿಲ್ಲ ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೆ ಟೆನ್ಷನ್ ಆಗಲ್ವಾ? ನೀವೇ ಯೋಚನೆ ಮಾಡಿ. ಅಮ್ಮ, ಗಂಡಿನ ಕಡೆಯವರೆಲ್ಲ ಬಂದಿದ್ದಾರೆ ಆಗ್ಲೇ. ಪಕ್ಕದ ಮನೆಯವ್ರಾಗಿ ಇದ್ಕೊಂಡು ನಾವೇ ಲೇಟಾಗಿ ಹೋದ್ರೆ ಚೆನ್ನಾಗಿರುತ್ತಾ ಹೇಳು? ನಡೀರಿ ಹೊರಡೋಣ. ಓನಮ್ಮ, ನಡಿ. ನನ್ನಿಂದ ನಿಮಗೆ ತಡ ಆಗೋದು ಬೇಡ, ನೀವು ಹೊರಡಿ. ಸರಿ, ಬನ್ನಿ. ಬನ್ನಿ. ಹರ್ಷ ಅವರೇ, ಏನಾದರೂ ಗೊತ್ತಾಯ್ತಾ? ಎಲ್ಲಿದ್ದಾನಂತೆ? ಬ್ರದರ್ ಆಫೀಸಲ್ಲಿಲ್ಲ, ವಟಾರದಲ್ಲಿದ್ದಾರಂತೆ. ಏನು ವಟಾರದಲ್ಲ? ಈಗ ಜಸ್ಟ್ ಮೀರಾ ಕನ್ಫರ್ಮ್ ಮಾಡಿದ್ಲು. ವಟಾರದಲ್ಲ? ಅಲ್ಲಿ ಯಾಕೆ ಹೋಗಿದ್ದಾರೆ ಹರ್ಷ? ಏನೋ ಕೆಲಸದ ವಿಷಯವಾಗಿ ಅದಕ್ಕೇನೋ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಅಲ್ಲಿ ಫಂಕ್ಷನ್ ಇರೋದ್ರಿಂದ ಅಲ್ಲೇ ಸಿಕ್ಕಾಕೊಂಡಿದ್ದಾರಂತೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೀ ಸೇಫ್, ನಥಿಂಗ್ ಟು ವರಿ. ಅಲ್ಲಿ ಸಿಗಾಕೊಳ್ಳೋಕ್ಕೆ ಅದೇನು CM ಫಂಕ್ಷನ್ನ? ಇದೆಲ್ಲ ಒಂದು ರೀಸನ್ ಅಂತ ನಾನು ನಂಬೇಕಾ? ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಐ ಆಮ್ ಸಾರಿ. ಈ ಮನೇಲಿ ಹೆಚ್ಚು ಮಾತಾಡೋದಕ್ಕೆ ನನಗೆ ಹಕ್ಕಿಲ್ಲ. ಬಟ್ ಐ ಥಿಂಕ್ ಐ ಆಮ್ ಬೀಯಿಂಗ್ ಫೂಲ್ಡ್ ಹಿಯರ್. ಕೇಳಿಸ್ತಲ್ವಾ? ಇನ್ನು ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಹೊರಡಿ ಅಂತ? ಜಂಡೆ ಸರ್, ಅಲ್ಲಮ್ಮ, ನನ್ನ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ ಅಂತ ಬಂದು ಇಲ್ಲಿ ಅವ್ರಿಗೆ ಅವಮಾನ ಮಾಡ್ತಾ ಇದೀಯಾ? ಏನು, ಇವರು ನಿಮ್ ಫ್ರೆಂಡಾ? ಅದು ಗೊತ್ತಿಲ್ಲದೆ ಕರ್ಕೊಂಬರೋದಕ್ಕೆ ಬಂದಿಯ ನೀನು? ಜಂಡೆ ಸರ್, ಸಾರಿ ಸರ್. ಈ ಹುಡುಗಿ ಅದು ಯಾಕೆ ಹೇಗೆ ಮಾಡೋದ್ಲ ಗೊತ್ತಿಲ್ಲ. ರೇ ರಜನಿ ಅವರೇ, ಇದೇನ್ ಈಗ ಬಂದವ್ರನ್ನೆಲ್ಲ ಬರ್ಮಾಡ್ಕೊಳ್ಳೋದು? ಅದು ಗೊತ್ತಿಲ್ಲ ನಿಮ್ಗೆ? ಇದೇ ನಿಮ್ ಸಂಸ್ಕಾರ? ಹಲೋ, ಎಕ್ಸ್ಕ್ಯೂಸ್ ಮೀ, ಏನಂದ್ರಿ? ಸಂಸ್ಕಾರನ? ಸಂಸ್ಕಾರದ ಬಗ್ಗೆ ಯಾವ ಹಕ್ಕಿಂದ ಮಾತಾಡ್ತಿದ್ದೀರಿ ನೀವು? ಇವರು ನಿಮ್ ಫ್ರೆಂಡೇ ಇರ್ಬೋದು, ಹಾಗಂತ ಒಳ್ಳೆಯವರಾಗಿರ್ಬೇಕು ಅಂತೇನಿಲ್ವಲ್ಲ. ಅಷ್ಟೇ ಅಲ್ಲ, ನೀವು ಬಾರಿ ಒಳ್ಳೆಯವರ. ರಮ್ಯಾ, ನೀ ಸುಮ್ಮಿರಮ್ಮ. ರಮ್ಯಾ, ಸಮಾಧಾನ ಮಾಡ್ಕೋ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಮಗ್ ಗೊತ್ತಿಲ್ಲ ಆಂಟಿ, ಇವರು ದೊಡ್ಡ ಫ್ರಾಡು.
ರೀ ರಮ್ಯ ಅವ್ರೆ, ಏನ್ರಿ ಮಾತಾಡ್ತಿದ್ದೀರಾ ನೀವು? ಏಯ್, ಏನು ಭಯ ಬಿದ್ಕೊಂಡು ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ಯಲ್ಲ, ನೋಡಿದ್ರೆ ಗೊತ್ತಾಗೋದಿಲ್ವಾ? ಇವ್ರುಗಳೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿರೋದು ಇದು. ಪ್ಲಾನ್ ಮಾಡಿರೋದು ನೀವು, ನಾವಲ್ಲ. ರಮ್ಯಾ ಸುಮ್ಮನಿರೋ. ಇಲ್ಲ ಅನು, ಇವರು ಪ್ರಾಮಾಣಿಕತೆನೇ ಇಲ್ಲೇ ಇರೋರು. ಇನ್ನೊಬ್ರು ದುಡ್ಡನ್ನ ದೋಚೋರು. ಇವರು ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ. ಇವ್ರಿಗೆ ಸಂಸ್ಕಾರದ ಬಗ್ಗೆ ಮಾತಾಡೋ ಹಕ್ಕೇ ಇಲ್ಲ. ರೇ ರಜನಿ, ಇದೇನ್ರಿ ಇದು? ನಿಮ್ಮ ಮಗಳು ಈಗಲೇ ಹೀಗೆ ಮಾತಾಡ್ತಿದ್ದಾಳೆ, ಇನ್ನು ಮದುವೆ ಆದ್ಮೇಲೆ ಏನ್ ಕತೆ? ಮದ್ವೆ ಆದ್ರೆ ಏನ್ರಿ? ಮದ್ವೆ ಆಗ್ಬಿಟ್ರೆ ಹೆಣ್ಮಕ್ಳು ಮಾತಾಡೋದನ್ನ ನಿಲ್ಸ್ಬಿಡ್ಬೇಕಾ? ನಾನ್ ಈಗ್ಲೂ ಆಗ್ಲೂ ಯಾವಾಗ್ಲೂ ಹೀಗೆ ಇರ್ತೀನಿ. ರಮ್ಯವ್ರೆ, ಪ್ಲೀಸ್ ರೀ, ಸಮಾಧಾನವಾಗಿರ್ರಿ. ಅಪ್ಪನ ಅವ್ರ ಫ್ರೆಂಡ್ನ ಅವಮಾನ ಮಾಡ್ತಾ ಇದ್ರೆ ಸಮಾಧಾನ ಅಂತೆ, ಸಮಾಧಾನ. ತಪ್ಪು ಮಾಡ್ದೋರ್ಗೆನೆ ಪ್ರಶ್ನೆ ಮಾಡಿದಾಗ ಅವಮಾನ ಆಗೋದು. ನೀವ್ ನಿಯತ್ತಾಗಿದ್ದಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರಿ, ಈಗ ಕೂಗಾಡ್ತಿರ್ಲಿಲ್ಲ. ಏಯ್, ಬೀದಿಲ್ ಹೋಗೋರಿಗೆಲ್ಲ ಉತ್ತರ ಕೊಡೋದನ್ನ ಕೆಲಸ ಅಲ್ಲ. ಅಪ್ಪ ಓಯ್, ಮುಚ್ಕೊಂಡು ನಿಂತ್ಕೊ ನೀನು. ರತ್ನಾಕರ್, ಬಿಡಿ ಹೋಗ್ಲಿ. ಇಲ್ಲ ಸರ್, ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಸರ್. ಅಪ್ಪ ಒಂದ್ ನಿಮಿಷ ಇರಿ ಅಪ್ಪ, ಒಂದೇ ಒಂದ್ ನಿಮಿಷ ಇರಿ. ರಮ್ಯವ್ರೆ, ಇದಕ್ಕೆಲ್ಲ ನೀವೇ ಕಾರಣ. ಅಪ್ಪನ ಹತ್ರ ಸಾರಿ ಕೇಳಿ. ವಾಟ್? ನಾನ್ ಸಾರಿ ಕೇಳ್ಬೇಕಾ? ಸಾರಿ ಕೇಳೆ ಸರ್, ದಯವಿಟ್ಟು ಒಳಗಡೆ ಬನ್ನಿ. ನನ್ ಮಗಳು ಸಾರಿ ಕೇಳ್ತಾಳೆ, ಆಗಿದ್ದನ್ನೆಲ್ಲ ಮರ್ತು ಬಿಡಿ ಸರ್. ಅಮ್ಮ, ನಾನೇನ್ ತಪ್ಪು ಮಾಡಿದ್ದೀನಿ? ನಾನ್ ಸಾರಿ ಕೇಳಲ್ಲ. ಯಾಕೆ ಹೀಗೆ ಆಡ್ತೀಯಾ? ರಮ್ಯವ್ರೆ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನಿಮ್ ಅಪ್ಪನ ಹತ್ರ ನಾನ್ ಮಾತಾಡಿದ್ದು ನಿಮ್ಗೆ ತಪ್ಪು ಅನಿಸ್ತಿದ್ಯಾ? ಆದ್ರೆ ಅವ್ರು ನಮ್ಮ ಅಮ್ಮನ ಹತ್ರ ಮಾತಾಡಿದ್ದು ಸರಿನಾ? ಅವರು ನ್ಯಾಯವಾಗಿದ್ದಿದ್ರೆ ಅದು ಬೇರೆ ಮಾತು. ಆದ್ರೆ ರಮ್ಯವ್ರೆ, ಪ್ಲೀಸ್ ಪ್ಲೀಸ್ ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮಪ್ಪ ನ್ಯಾಯವಾದ ವ್ಯಕ್ತಿ ಅಲ್ಲ ಕರಣ್. ಈ ಜೇಂಡೆ ಸರ್ ಜೊತೆ ಸೇರ್ಕೊಂಡು ಇವ್ರು ಏನೇನು ಅನಾಚಾರ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. I know everything, Mr. Ratnakar. ಕಚ್ಚ ಬಿಡವಂತಂದು ನೀನೇ ತಾನೇ ಆಫೀಸ್ ಲೆಕ್ಕ ಎಲ್ಲ ಕತ್ ನೋಡಿರೋದು. ಅಪ್ಪ ನೋಡಿದ್ಯೋ ನೋಡಿಲ್ವಾ ಹೇಳು. ಶಬಾಷ್. ಅಂದ್ರೆ ನೀವ್ ನ್ಯಾಯವಾಗಿಲ್ಲ ಅಂತ ನೀವೇ ಒಪ್ಕೊಂಡ್ರಿ ಅಂತ ಆಯ್ತು, ಕರೆಕ್ಟಾ? ಸಂಜು, ಪಾಪ ಮನೆಗೆ ಹೋಗೋಣ. ಇನ್ನೇನು ಅನ್ಕೋಬೇಡ, ಯಾವುದು ನಮ್ಮ ಕೈಯಲ್ಲಿಲ್ಲ. ಹೌದು, ನೀನು ಜೇಂಡೆನ ಯಾಕೆ ಇಲ್ಲಿಂದ ಹೋಗು ಅಂದೆ? ಆ ವ್ಯಕ್ತಿ ಸರಿ ಇಲ್ಲ. ಹಿ ಇಸ್ ಡೇಂಜರಸ್. ಏನ್ ಹೇಳ್ತಿದ್ಯಪ್ಪ ನೀನು? ಅವ್ರು ಈಗಷ್ಟೇ ಬಂದಿದ್ದಲ್ಲ ಸುಬ್ಬು ಅವರೇ, ನಿನ್ನೆ ರಾತ್ರಿಯಿಂದನೂ ಇಲ್ಲಿ ಓಡಾಡ್ತಿದ್ರು. ನಿಶಾನ? ಹೌದು. ಅನು ಅವ್ರಿಗೆ ಇದ್ರ ಬಗ್ಗೆ ಹೇಳಿದೆ, ಆದ್ರೆ ಅವ್ರು ನಂಬ್ತಾ ಇಲ್ಲ. ಬೇಕಾದ್ರೆ ನೀವೇ ನೋಡಿ.
ಇದು ನಿನ್ನೆ ರಾತ್ರಿ ಕ್ಲಿಕ್ ಮಾಡಿರೋ ಫೋಟೋಸು. ಅವ್ರಿಗೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಸುಬ್ಬು ಅವರೇ. ಅನು ಅವ್ರಿಗೆ ಅಪಾಯ ಇದೆ, ಅದಕ್ಕೆ ನಿನ್ನೆ ರಾತ್ರಿ ನಾನು ಹೊರಗಡೆನೆ ಮಲ್ಕೊಂಡೆ. ಅಂದ್ರೆ ಅನುಗೇನಾದ್ರೂ ಅಪಾಯ ಆಗುತ್ತೆ ಅಂತಲ್ಲ ನೀನು ಹೊರಗಡೆ ಕಾವಲಿದ್ದಿದ್ದು? ಹೌದು. ಥ್ಯಾಂಕ್ ಯು ಸಂಜು. ಅನು ಬಗ್ಗೆ ನಿನಗಿರೋ ಕಾಳಜಿ ನೋಡಿ ನಿನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣಪ್ಪ. ಥ್ಯಾಂಕ್ ಯು ವೆರಿ ಮಚ್. ಅನುಗೆ ಈ ವಿಷಯ ಗೊತ್ತಾದ್ರೆ ಅವಳು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅವಳಿಗೆ ನಿನ್ ಮೇಲೆ ಕೋಪ ಇಲ್ಲ. ನಿಮ್ಮ ಸಂಸಾರದಲ್ಲೇ ಸಮಸ್ಯೆ ಇರಬೇಕಾದ್ರೆ ಇದ್ರಲ್ಲಿ ಯಾಕೆ ಅವ್ರ ತಲೆ ಹಾಕ್ಬೇಕು ಅಂತ ಅಷ್ಟೇ. ಆದಷ್ಟು ಬೇಗ ಅದನ್ನೆಲ್ಲ ಸರಿಪಡಿಸ್ಕೊಪ್ಪ. ಅದು ಸರಿ ಹೋಗಲ್ಲ ಸುಬ್ಬು ಅವರೇ. ಯಾಕಪ್ಪ ಹೀಗಂತೀಯಾ? ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತು ಬೇಡ. ಅದು ಸುಬ್ಬು ಅವರೇ ಪ್ಲೀಸ್. ಹಾಗಿದ್ರೆ ನೀನ್ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ತಾ ಇದೀಯಾ? ಇಷ್ಟ ಇಲ್ಲದೆ ಇರೋ ಸಂಬಂಧದ ಜೊತೆ ಉಸಿರು ಕಟ್ಕೊಂಡಿರೋದಕ್ಕಿಂತ ಬಿಟ್ಟು ದೂರ ಬರೋದು ಒಳ್ಳೇದಲ್ವಾ? ಇಷ್ಟ ಇದ್ರೆ ಅದು ಬೇರೆ ಪ್ರಶ್ನೆ. ನಿನಗಿಷ್ಟ ಇಲ್ಲ ಅಲ್ವಾ? ನಿಮ್ಗೆ ಎಷ್ಟು ನೋವಾಗಿದೆಯೋ ನಮಗೂ ಅಷ್ಟು ನೋವಾಗಿದೆ. ಆದ್ರೆ ಇದಕ್ಕೆಲ್ಲ ಕಾರಣ ಅನು ಅಂತ ಮಾತ್ರ ಹೇಳ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ನಿಮ್ ಕಾಲಕ್ಕೆ ಬೇಕಾದ್ರೂ ಬಿಟ್ಬಿಡ್ತೀನಿ. ದಯವಿಟ್ಟು ಹೊರಟೋಗಿ. ನಿಮ್ಮಿಂದ ಮುರಿದೋಗಿರೋ ಸಂಬಂಧನ ಸರಿಪಡಿಸಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ದಯವಿಟ್ಟು ಹೊರಟೋಗಿ. ಹೇಳ್ಬೇಕಾದದನ್ನೆಲ್ಲ ನಿಮ್ ಮಗಳಿಗೆ ಹೇಳಿದೀನಿ. ನಿಮಗೆ ಹೇಳೋ ಶಕ್ತಿ ನನಗಿಲ್ಲ. ನಿಮಗೂ ನಮಗೂ ಇದ್ದಂತ ಸಂಬಂಧ ಇವತ್ತು ಮುರಿದೋಯ್ತು. ಇನ್ಯಾವತ್ತೂ ನೀವು ನಮ್ಮ ಮನೆಗೆ ಬರ್ಬೇಡಿ. ನಾನು ನಿಮ್ಮ ಮನೆಗೆ ಬರೋದಿಲ್ಲ. ಸಾಕು, ನಿಮ್ಮಿಂದ ಆಗಿದ್ದಲ್ಲ ಸಾಕು. ದಯವಿಟ್ಟು ಹೊರಡಿ. ನನ್ ಮಗಳನ್ನ ನೀವೆಲ್ಲ ಎಷ್ಟು ಮರಳು ಮಾಡಿದೀರ ಅಂದ್ರೆ ಅವಳಿಗೆ ಸ್ವಂತ ಅಮ್ಮಂಗಿಂತ ನನ್ ಗೆಳತಿ ಎಲ್ಲಿ ಬೇಜಾರಾಗ್ತಾಳು ಅನ್ನೋ ಚಿಂತೆ. ಹೀಗೆ ನಿಮ್ ಮಗಳು ನಡ್ಕೊಂಡ್ರೆ ನೀವ್ ಸುಮ್ನೆ ಇರ್ತಿದ್ರ ಪುಷ್ಪ ಅವರೇ? ನೀವೇನು ಮಾತಾಡ್ಬೇಡಿ ಪುಷ್ಪ. ದಯವಿಟ್ಟು ಹೊರಡಿ. ಹೊರಡಿ, ದಯವಿಟ್ಟು ಹೊರಡಿ ಪುಷ್ಪ. ನೀವು ಹೇಳಿದಷ್ಟು ಸುಲಭನಾ ಅದು? ನನಗೆ ಆರಾಧನಾ ಅವ್ರ ಬಗ್ಗೆ ಯಾವುದೇ ರೀತಿ ಭಾವನೆಗಳಿಲ್ಲ. ಅವ್ರ ಹತ್ರ ಬಂದಷ್ಟು ನಾನು ದೂರ ಓಡಬೇಕು ಅನಿಸ್ತಿದೆ. ದೂರ ಓಡೋದು ತಪ್ಪಲ್ವಾ? ಹಲೋ ವಿಶ್. ಹೇಳಿ. ಎಲ್ಲಿದ್ಯಾ? ಇಲ್ಲೇ ವಟಾರದಲ್ಲಿದ್ದೀನಿ. ಬೇರೆಲ್ಲಾದ್ರೂ ಇದೀನಿ ಅಂತ ಸುಳ್ಳು ಹೇಳ್ತೇನೋ ಅಂತ ಅನ್ಕೊಂಡೆ. ನೀನಾಗ್ ನೀನೇ ಕಾಲ್ ಮಾಡೋವರೆಗೂ ನಾನು ಕಾಲ್ ಮಾಡಬಾರ್ದು ಅಂತಾನೆ ಇದ್ದೆ. ಆದ್ರೆ ನನಗ್ ತಡಿಯಕ್ ಆಗ್ಲಿಲ್ಲ. ಬಿಕಾಸ್ ಐ ಲವ್ ಯು ವಿಶ್. ನಾವು ಪ್ರೀತಿಸೋರ್ ಮೇಲೆ ಕಾಳಜಿ ಇರುತ್ತಲ್ವಾ ವಿಶ್? ನಿನ್ ಮೇಲೆ ಅತಿಯಾದ ಪ್ರೀತಿ ಮತ್ತೆ ಕಾಳಜಿ ಇದೆ ಕಣೋ. ಅದಕ್ಕೆ ಐ ವಾಂಟ್ ಟು ಸಿ ಯು ರೈಟ್ ನೌ. ಆದ್ರೆ ನನಗೆ ಈ ಪ್ರೀತಿ ಉಸಿರು ಕಟ್ಟಂಗ ಆಗ್ತಾ ಇದೆ. ಏನು ಏನಂದೆ? ನನ್ನ ಪ್ರೀತಿ ನಿನಗೆ ಉಸಿರು ಕಟ್ಟಿಸ್ತಿದ್ಯಾ? ಇದು ನೀನ್ ಆಡೋ ಮಾತುಗಳೇ ಅಲ್ಲ. ಇದ್ಯಾರೋ ನಿನ್ ತಲೆಗೆ ತುಂಬ್ತಿರೋದು. ನೀನ್ ಎಲ್ಲಿದ್ಯೋ ಈ ಕ್ಷಣ ಇಲ್ಲಿಗೆ ಬಾ ಪ್ಲೀಸ್. ಲೆಟ್ಸ್ ಸಾರ್ಟ್ ವಾಟ್ ಎವರ್ ಇಟ್ ಇಸ್.
ನಾನೀಗ ಬರೋಕ್ಕಾಗಲ್ಲ. ಐ ಆಮ್ ಸಾರಿ. ವಿಶು ಪ್ಲೀಸ್, ಐ ವಾಂಟ್ ಟು ಮೀಟ್ ಯು. ಸಾರಿ. ಹಲೋ ಹಲೋ ವಿಶ್. ಮೀರಾಜಿ, ನನ್ನನ್ನು ಹುಡ್ಕೊಂಬಂದು ಅರ್ಧ ದಾರಿಯಲ್ಲೇ ನಿಂತಾಗಿದೆ. ಬನ್ನಿ, ಇಲ್ಲೇ ಇದ್ದೀನಿ. ಜೇಂಡೆ, ಶಾನ್ಭಾಗ್ ಸರ್ ಬಂದಿದ್ರ ಇಲ್ಲಿಗೆ? ಶಾನ್ ಬೋಗ್ರ ಅವ್ರು ಇಷ್ಟೊತ್ತಲ್ಲಿ ಇಲ್ಲಿಗೆ ಹೆಂಗ್ ಬರ್ತಾರೆ ಮೀರಾಜಿ? ಐ ಥಾಟ್ ಐ ಸಾ ಹಿಮ್. ನೋಡ್ದಂಗಾಯ್ತು ಅವ್ರನ್ನ. ಇಷ್ಟೊತ್ತಲ್ಲಿ ಅವ್ರಿಲ್ಲಿಗೆ ಬರಕ್ಕೆ ಹೇಗೆ ಸಾಧ್ಯ? ಎನಿವೇಸ್, ನಾನೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು, ಅದಕ್ಕೆ ಸಿಗೋಣ ಅಂತ ಹೇಳಿದೆ. ಐ ಆಮ್ ಪ್ಲಾನಿಂಗ್ ಟು ಕ್ವಿಟ್ ವರ್ಧನ್ ಗ್ರೂಪ್ಸ್. ಬಿಟ್ಟ ಅಂದ್ರೆ ಕೆಲಸ ಬಿಡ್ತೀರಾ? ಎಸ್. ವಾಟ್ಸ್ ರಾಂಗ್? ಯಾಕೆ ನಗ್ತಾ ಇದ್ದೀರಾ? ನನ್ನನ್ನು ಗೆಟ್ಔಟ್ ಅಂದಾಗೆ ನಿಮ್ಮನ್ನು ಗೆಟ್ಔಟ್ ಅಂತಾರೆ ಅಂತ ಭಯನಾ ಮೀರಾಜಿ? ಭಯ ಎಲ್ಲ ಏನೂ ಇಲ್ಲ ಜೆಂಡೆ. ಸಾಕಾಗೋಗಿದೆ ನನಗೆ. ಐ ಆಮ್ ಟಯರ್ಡ್. ಆರ್ಯ ಸರ್ ಇದ್ದಾಗ ನಾನು, ನೀವು, ಆರ್ಯ ಸರ್ ಎಂಥದ್ದೇ ಪ್ರೆಷರ್ ಇದ್ರೂ ಹ್ಯಾಂಡಲ್ ಮಾಡಿಬಿಡ್ತಾ ಇದ್ವಿ ಅಲ್ವಾ? ವರ್ಕ್ಗೆ ಅದರದ್ದೇ ಆದಂಥ ಒಂದು ಡಿಗ್ನಿಟಿ ಇರ್ತಿತ್ತು. ನಾಟ್ ಎನಿ ಮೋರ್ ಜೆಂಡೆ. ಸೊ ಕೆಲಸ ಬಿಡೋ ತೀರ್ಮಾನ ತಗೊಂಡಿರೋದು ಆರ್ಯ ಸರ್ ಇಲ್ಲ ಅನ್ನೋ ಕಾರಣಕ್ಕ? ಮೇ ಬಿ. ಒಂದು ವೇಳೆ ಆರ್ಯ ಸರ್ ವಾಪಸ್ ಬಂದ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.